ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಏಷ್ಯಾ ಕಾಂಟಿನೆಂಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏಷ್ಯಾದಲ್ಲಿ ಬರುವಂಥ ಪ್ರಮುಖ ರಾಷ್ಟ್ರಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಜೊತೆಗೆ ಇಲ್ಲಿ ಬರುವಂಥ ಹೈಯೆಸ್ಟ್ ಪೀಕ್ ಯಾವುದು, ಲೋಯೆಸ್ಟ್ ಪಾಯಿಂಟ್ ಯಾವುದು, ಹೌದಲ್ಲ, ಈ ಥರದ ಪಾರ್ಟ್ 1 ವಿಡಿಯೋಲಿ ಒಂದಷ್ಟು ಪ್ರಮುಖವಾಗಿ ಎಕ್ಸಾಮ್ಗೆ ಬೇಕಾಗಿರುವಂಥ ವಿಷಯಗಳನ್ನು ಡಿಸ್ಕಸ್ ಮಾಡೋದ್ರ ಜೊತೆಗೆ ಏಷ್ಯಾದಲ್ಲಿ ಬರುವಂಥ ಪ್ರಮುಖವಾದ ಸಮುದ್ರಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಲೊಕೇಶನ್ ಕೂಡ ನಾವಿತ್ತು ಮ್ಯಾಪ್ ವರ್ಕ್ನ ಮಾಡ್ತಾ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ಇಲ್ಲಿ ಏಷ್ಯಾವನ್ನು ಹಲವಾರು ಭಾಗಗಳು ಮಾಡ್ಕೊಳ್ತಾ ಹೋಗ್ತೀವಿ. ಅದರಲ್ಲಿ ಸೆಂಟ್ರಲ್ ಏಷ್ಯಾ ಎಕ್ಸಾಂಪಲ್ ಕೇಳ್ತಾನೆ, ಕೆಲವೊಂದು ಭಾಗದಲ್ಲಿ ನಿಮಗೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳು ಯಾವ್ಯಾವುದು ಅಂತ. ಅವೆಲ್ಲ ಆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳು ನೋಡ್ತಾ ಹೋಗೋಣ, ಯಾವ್ದು ಬರುತ್ತೆ ಇಲ್ಲಿ. ಸೊ ಈ ಮಾರ್ಕಲ್ಲಿ ಏನು ಕಾಣ್ತಿದೆ, ಇವೆಲ್ಲರೂ ಕೂಡ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಅಂತ ನಾವು ಕರಿತಾ ಹೋಗ್ತೀವಿ. ಜನರಲ್ ಆಗಿ ನೋಡೋದಾದ್ರೆ ಯಾವುದು ಕಜಕಿಸ್ತಾನ್, ಹೌದಲ್ಲ, ಕಜಕಿಸ್ತಾನ್ ನೋಡ್ತಾ ಹೋಗ್ತೀವಿ. ಮತ್ತು ಇಲ್ಲಿ ಬಂದು ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ತಜಿಕಿಸ್ತಾನ್, ಯಾವುದು ತಜಿಕಿಸ್ತಾನ್, ಕಿರ್ಗಿಸ್ತಾನ್ ಇವೆಲ್ಲವೂ ಕೂಡ ಯಾವುದು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಅಂತ ಕರಿತಾ ಹೋಗ್ತೀವಿ. ಹಾಗೆ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ಬೋದು, ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳು ಯಾವ್ಯಾವುದು ಅಂತ ಕೂಡ ಕ್ವಶನ್ಸ್ ಕೇಳ್ಬೋದು. ಈ ಸೆಂಟ್ರಲ್ ಏಷ್ಯನ್ ಕಂಟ್ರೀಸಲ್ಲೇ ಒಂದು ಸಮುದ್ರ ಕೂಡ ಬರುತ್ತೆ, ಅದೇ ಹರಾಲ್ ಸಿ. ಇಲ್ಲ ಮ್ಯಾಪ್ ಪರ್ಚೇಸ್ ನೋಟ್ ಅಷ್ಟೇ, ಯಾವುದು ಹರಾಲ್ ಸಿ. ತುಂಬ ಎಕ್ಸಾಂಪಲ್ ಕ್ವಶನ್ಸ್ ಕೂಡ ಕೇಳಿದ್ದಾನೆ. ಈ ಹರಾಲ್ ಸಮುದ್ರ ಯಾವ ರಾಷ್ಟ್ರಗಳ ನಡುವೆ ಇದೆ ಅಂತ ಕೇಳ್ಬೋದು. ಯಾವುದು ಕಜಕಿಸ್ತಾನ್ ಆ್ಯಂಡ್ ಉಜ್ಬೇಕಿಸ್ತಾನ್. ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಇರೋದೇ ಯಾವುದು ಹರಾಲ್ ಸಿ. ಇದು ಯಾವುದು ಸೆಂಟ್ರಲ್ ಏಷ್ಯನ್ ಕಂಟ್ರೀಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡೋದಾದರೆ ನಾವಿಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ, ಯಾವುದು ಈ ಭಾಗದಲ್ಲಿ ಬಂದು ಇಲ್ಲಿ ಯಾವ್ಯಾವ ಕಂಟ್ರೀಸ್ಗಳು ಬರ್ತಾ ಹೋಗ್ತವೆ ಇಲ್ಲಿ ತಾವು ನೋಡೋದಾದರೆ ಈ ಭಾಗದಲ್ಲಿ ಬಂದಾಗ ನಮಗೆ ಮಂಗೋಲಿಯಾ, ಚೀನಾ, ಮಕಾವೋ. ಈ ಭಾಗದಲ್ಲಿ ಹಾಂಗ್ಕಾಂಗ್ ಕೂಡ ಇಲ್ಲೇ ಬರುತ್ತೆ. ಇಲ್ಲಿ ಮಕಾವೋ ಬರುತ್ತೆ, ಹಾಂಗ್ಕಾಂಗ್ ಬರುತ್ತೆ. ಮಕಾವೋ ಆ್ಯಂಡ್ ಹಾಂಗ್ಕಾಂಗ್, ಈ ಮಕಾವೋ ಮತ್ತು ಹಾಂಗ್ಕಾಂಗ್ ಈ ಎರಡೂ ಕೂಡ, ಈ ಮಕಾವೋ ಮತ್ತು ಹಾಂಗ್ಕಾಂಗ್ ಎರಡೂ ಕೂಡ ಯಾರು ಹ್ಯಾಂಡಲ್ ಇದೆ ಇವತ್ತು, ಚೀನಾ ಹ್ಯಾಂಡಲ್ ಇರೋದು ನೋಡ್ತಾ ಹೋಗ್ತೀವಿ. ರೀಸೆಂಟಾಗಿ ಈ ಹಾಂಗ್ಕಾಂಗಲ್ಲಿ ಒಂದು ರೆವಲ್ಯೂಷನ್ ಕೂಡ ನಡೆದಿರೋದು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇವೆಲ್ಲ ಕೂಡ ಈಸ್ಟ್ ಏಷ್ಯಾ ಕಂಟ್ರೀಸ್ಗಳು, ಅದೆಲ್ಲ ಯಾವ್ಯಾವುದು ಮಂಗೋಲಿಯಾ, ಚೀನಾ, ಮಕಾವೋ, ಹಾಂಗ್ಕಾಂಗ್. ಮತ್ತು ಇಲ್ಲಿ ಬಂದಾಗ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಮತ್ತು ಜಪಾನ್, ಹೌದಲ್ಲ. ಇಲ್ಲಿ ಬರುವ ತೈವಾನ್ ಕೂಡ ಇಂಡೈರೆಕ್ಟಾಗಿ ಯಾರು ಹ್ಯಾಂಡಲ್ ಬರ್ತದೆ, ತೈವಾನ್ ಕೂಡ ಚೀನಾದ ಹ್ಯಾಂಡಲ್ ಇದೆ. ಯಾವುದು ತೈವಾನ್, ಹಾಂಗ್ಕಾಂಗ್, ಮಕಾವೋ ಈ ಮೂರೂ ರಾಷ್ಟ್ರಗಳು ಕೂಡ ಚೀನಾ ಹ್ಯಾಂಡಲ್ ಇದೆ. ಸ್ವಾಯತ್ತತೆಯನ್ನು ಕಳ್ಕೊಂಡಿವೆ. ಯಾರು ಹ್ಯಾಂಡಲ್ ಬರ್ತವೆ, ಚೀನಾದ ಹ್ಯಾಂಡಲ್ ಇವೆಷ್ಟು ಕೂಡ ಬರ್ತಾರೆ ನೋಡ್ತಾ ಹೋಗ್ತೀವಿ, ಹೌದಲ್ಲ. ಫಾರ್ ಎಕ್ಸಾಂಪಲ್ ಕ್ವಶನ್ಸ್ ಹೋಗ್ಬೋದು, ಅದು ಏಷ್ಯಾದ ಈಸ್ಟ್ ರಾಷ್ಟ್ರಗಳು ಯಾವುದು ಅಂತ ನೋಡೋದಾದ್ರೆ ಮಂಗೋಲಿಯಾ, ಚೀನಾ, ಮಕಾವೋ, ಹಾಂಗ್ಕಾಂಗ್, ತೈವಾನ್, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಆ್ಯಂಡ್ ಜಪಾನ್ ರಾಷ್ಟ್ರಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಹೌದಲ್ಲ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಯಾವ್ದು ನೋಡ್ತಾ ಹೋಗೋಣ. ಇಲ್ಲಿ ಈ ಭಾಗದಲ್ಲಿ ಭಾರತ, ಸೌತ್ ಏಷ್ಯಾ. ಸೊ ಸೌತ್ ಏಷ್ಯನ್ ಕಂಟ್ರೀಸ್ಗಳು ಯಾವುದು ಅಂತ ಕೇಳ್ತಾರೆ. ಸೌತ್ ಏಷ್ಯನ್ ಕಂಟ್ರೀಸ್ಗಳು ಯಾವ್ದು ಬರ್ತಾ ಹೋಗ್ತವೆ ನೋಡಿ, ಈ ಭಾಗದಲ್ಲಿ ತಗೊಳ್ತಾ ಹೋಗೋಣ. ಇಲ್ಲಿ ಯಾವುದು ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡಿಯಾ, ಶ್ರೀಲಂಕಾ. ಇಲ್ಲಿ ಬರುವಂಥ ಮಾಲ್ಡೀವ್ಸ್, ಯಾವುದು ಮಾಲ್ಡೀವ್ಸ್ ರಾಷ್ಟ್ರಗಳು, ಮಾಲ್ಡೀವ್ಸ್, ನೇಪಾಳ, ಹೌದಲ್ಲ, ಭೂತಾನ್, ಬಾಂಗ್ಲಾದೇಶ್ ಇವೆಲ್ಲವೂ ಕೂಡ ಯಾವುದು ಸೌತ್ ಏಷ್ಯನ್ ಕಂಟ್ರೀಸ್ಗಳು ಅಂತ ಕರಿತಾ ಹೋಗ್ತೀವಿ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಮತ್ತೊಂದು ಸಲ ನೋಡ್ಬಿಡ್ತಾ ಹೋಗೋಣ. ಯಾವುದು ಇಲ್ಲಿ ಬರುವಂತಹ ಭೂತಾನ್, ಬಾಂಗ್ಲಾದೇಶ್, ಭಾರತ, ನೇಪಾಳ, ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ, ಅಫ್ಘಾನಿಸ್ತಾನ ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಬರುವಂತಹ ಪ್ರಮುಖವಾದಂತಹ ರಾಷ್ಟ್ರಗಳು, ಹೌದಲ್ಲ. ಸೌತ್ ಏಷ್ಯನ್ ಕಂಟ್ರೀಸ್ಗಳು ನೋಡ್ತೀವಿ. ಇನ್ನು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಎಲ್ಲ ಯಾವ್ದು ಬರ್ತಾ ಹೋಗ್ತದೆ, ಹೌದಲ್ಲ. ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗಳು ಯಾವುದಿವೆ ನೋಡ್ತಾ ಹೋಗೋಣ. ಯಾವುದು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗಳು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮಯನ್ಮಾರಿಂದ ಸ್ಟಾರ್ಟ್ ಆಗುತ್ತೆ. ಭಾರತ ಆದಮೇಲೆ ಬರುತ್ತೆ ಮಯನ್ಮಾರ್, ಲಾಹೋಸ್, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಬ್ರೂನೆ, ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷಿಯಾ ಆ್ಯಂಡ್ ಫಿಲಿಪೈನ್ಸ್ ಇಲ್ಲಿ ಬರುವಂಥ ರಾಷ್ಟ್ರಗಳು. ಇವೆಲ್ಲರೂ ಕೂಡ ನೀವು ಅಟ್ಲಾಸನ್ನು ಇಟ್ಕೊಂಡು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಅಟ್ಲಾಸನ್ನು ಇಟ್ಕೊಂಡು ಯಾವ ರಾಷ್ಟ್ರ ಸೌತ್ ಈಸ್ಟ್ ಕಂಟ್ರೀಸ್ಗಳು ಯಾವುದು, ಸೌತ್ ಏಷ್ಯನ್ ಕಂಟ್ರೀಸ್ಗಳು ಯಾವುದು, ಹೌದಲ್ಲ, ಈಸ್ಟ್ ರಾಷ್ಟ್ರಗಳು ಯಾವುದು ಏಷ್ಯಾದಲ್ಲಿ ಅಂತೇಳಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಸೌತ್ ಈಸ್ಟ್ ಏಷ್ಯಾ ರಾಷ್ಟ್ರಗಳು ಯಾವುದು ಅಂತ ನೋಡೋದಾದರೆ ಯಾವುದು ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಮಲೇಷಿಯಾ, ಸಿಂಗಾಪುರ್, ಬ್ರೂನೆ, ಇಂಡೋನೇಷಿಯಾ ಆ್ಯಂಡ್ ಫಿಲಿಪೈನ್ಸ್ ರಾಷ್ಟ್ರಗಳನ್ನು ಸೌತ್ ಈಸ್ಟ್ ರಾಷ್ಟ್ರಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಏಷ್ಯಾದಲ್ಲಿ ಬರುವಂಥ ಸೌತ್ ಈಸ್ಟ್ ಏಷ್ಯನ್ ರಾಷ್ಟ್ರಗಳು ಅಂತ ನಾವಿಲ್ಲಿ ಕರಿತಾ ಹೋಗ್ಬೋದು. ನೆಕ್ಸ್ಟ್ ನೋಡೋದಾದರೆ ವೆಸ್ಟರ್ನ್ ಏಷ್ಯಾ. ಸೊ ಪಶ್ಚಿಮ ಏಷ್ಯಾದ ಭಾಗದಲ್ಲಿ ಬರುವಂಥ ಪ್ರಮುಖವಾದಂತಹ ರಾಷ್ಟ್ರಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಈ ಭಾಗದಲ್ಲಿ ಬಂದಾಗ ಯಾವ ರಾಷ್ಟ್ರಗಳು ನೋಡ್ತಾ ಹೋಗ್ತೀವಿ. ಸೊ ಈ ರಾಷ್ಟ್ರದಲ್ಲಿ ನಿಮಗೆ ಬೆಹರಾನ್, ಕತರ್, ಕುವೈತ್, ಸೌದಿ ಅರೇಬಿಯಾ, ಯಮನ್, ಒಮನ್, UAE ಯುನೈಟೆಡ್ ಅರಬ್ ಎಮಿರೇಟ್ಸ್, ಜೋರ್ಡಾನ್, ಇರಾನ್, ಇರಾಕ್, ಸಿರಿಯಾ, ಸಿಪ್ರಸ್, ಮತ್ತು ಇಲ್ಲಿ ಲೆಬನಾನ್, ಪ್ಯಾಲೆಸ್ತೈನ್, ಇಸ್ರೇಲ್ ಇವೆಲ್ಲವೂ ಕೂಡ ಇಸ್ರೇಲ್ ಬರುತ್ತೆ, ಪ್ಯಾಲೆಸ್ತೈನ್ ಬರುತ್ತೆ, ಲೆಬನಾನ್ ಬರುತ್ತೆ, ಸಿಪ್ರಸ್ ಬರುತ್ತೆ. ಇಲ್ಲಿ ಯಾವುದು ಟರ್ಕಿ ಇಲ್ಲಿ ಬರುತ್ತದೆ. ಅರ್ಮೇನಿಯಾ, ಜಾರ್ಜಿಯಾ, ಅಜರ್ಬೈಜಾನ್, ತುರ್ಕ್ಮೆನಿಸ್ತಾನ್ ಹೀಗೆ ಬೇರೆ ಬೇರೆ ರಾಷ್ಟ್ರಗಳು ಬರ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ಇಲ್ಲಿ ಬರುವಂಥದ್ದು ವೆಸ್ಟರ್ನ್ ಏಷ್ಯಾದಲ್ಲಿ, ಪಶ್ಚಿಮ ಏಷ್ಯಾದಲ್ಲಿ ಬರುವಂಥ ಪ್ರಮುಖವಾದಂಥ ರಾಷ್ಟ್ರಗಳು. ಇಲ್ಲಿ ಮ್ಯಾಪ್ ವರ್ಕನ್ನು ಕೂಡ ಅವ್ನು ಕೇಳ್ತಾ ಹೋಗ್ಬೋದು. ರೀಸೆಂಟಾಗಿ ಅದು ಅಜರ್ಬೈಜಾನ್ ಇಶ್ಯೂಸ್ ಕೂಡ ಗೊತ್ತಿರಬೇಕು ನಿಮಗೆ. ಅರ್ಮೇನಿಯಾ ಆ್ಯಂಡ್ ಅಜರ್ಬೈಜಾನ್ ಇಶ್ಯೂಸ್ ಕೂಡ ಇದೆ. ನೀವು ಅದನ್ನು ಕೂಡ ಕರೆಕ್ಟ್ ಅಫೇರ್ಸಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಯಾವ ರಾಷ್ಟ್ರಗಳಲ್ಲಿ ಇವತ್ತು ಈಗ ಕಾನ್ಫ್ಲಿಕ್ಟ್ ಕಾಣ್ತಾ ಇದ್ವಿ, ಯಾವುದು ಅಜರ್ಬೈಜಾನ್ ಆ್ಯಂಡ್ ಅರ್ಮೇನಿಯಾ ರಾಷ್ಟ್ರಗಳಲ್ಲಿ. ಕ್ಲಿಯರ್, ಇದು ಕೂಡ ವೆಸ್ಟರ್ನ್ ಏಷ್ಯಾದಲ್ಲಿ. ಇಷ್ಟು ಕೂಡ ಪಾರ್ಟ್ ಏನಂತ ನೋಡ್ಕೊಳ್ತಾ ಬಂದ್ವಿ. ಸೊ ಏಷ್ಯಾದ ಇಷ್ಟು ಒಂದು ಪೊಲಿಟಿಕಲ್ ಆಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಈಸ್ಟ್ ಏಷ್ಯಾ ಆಗ್ಬೋದು, ಸೌತ್ ಈಸ್ಟ್ ಏಷ್ಯಾ ಆಗ್ಬೋದು, ವೆಸ್ಟರ್ನ್ ಏಷ್ಯಾ ಆಗ್ಬೋದು, ಸೌತ್ ಏಷ್ಯಾ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಇದರಲ್ಲಿ ಇವಾಗ ನೆಕ್ಸ್ಟ್ ಬಂದಾಗ ನಾರ್ತ್ ಮತ್ತು ಸೌತ್ ಯಾವುದೆಲ್ಲ ಲೊಕೇಟ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಯಾವುದಕ್ಕೆ ಏಷ್ಯಾದ ಉತ್ತರಕ್ಕೆ ಇರುವಂಥದ್ದು ಯಾವುದು, ದಕ್ಷಿಣಕ್ಕೆ ಇರೋದು ಯಾವುದು, ಪೂರ್ವಕ್ಕೆ ಯಾವುದು, ಪಶ್ಚಿಮಕ್ಕೆ ಯಾವುದು, ವೆಸ್ಟ್, ಸೌತ್, ವೆಸ್ಟ್, ನಾರ್ತ್, ಈಸ್ಟ್ ಯಾವ್ದು ಬರ್ತಾ ಇದೆ ನೋಡ್ತಾ ಹೋಗೋಣ. ಇಲ್ಲಿ ಉತ್ತರಕ್ಕೆ ಏಷ್ಯಾದಲ್ಲಿ ಉತ್ತರ ಭಾಗಕ್ಕೆ ನಾರ್ತ್ ಯಾವ್ದು ಬರ್ತಾ ಇದೆ, ಆರ್ಟಿಕ್
ಓಷನ್, ಆರ್ಕ್ಟಿಕ್ ಮಹಾಸಾಗರ ಉತ್ತರದಲ್ಲಿರೋದನ್ನು ನೋಡ್ತಾ ಹೋಗ್ತೀವಿ ನಾರ್ತ್ ಸೈಡಲ್ಲಿ. ನೆಕ್ಸ್ಟ್ ದಕ್ಷಿಣದಲ್ಲಿ ಸೌತಲ್ಲಿ ಇಂಡಿಯನ್ ಓಷನ್, ಸೌತಲ್ಲಿ ಯಾವ್ದು ಬರ್ತಾ ಇದೆ ಏಷ್ಯಾದಿಂದ ಸೌತ್ಗೆ ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರವನ್ನು ನೋಡ್ತಾ ಹೋಗ್ತೀವಿ. ಪೂರ್ವದಲ್ಲಿ ಈಸ್ಟಲ್ಲಿ ಪೆಸಿಫಿಕ್ ಮಹಾಸಾಗರವನ್ನು ನೋಡ್ತಾ ಹೋಗ್ತೀವಿ. ಅತಿ ದೊಡ್ಡದಾದ ಸಾಗರ ಪೆಸಿಫಿಕ್ ಸಾಗರವನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪೂರ್ವದ ಭಾಗದಲ್ಲಿ ಪಶ್ಚಿಮದಲ್ಲಿ ವೆಸ್ಟ್ ಸೈಡ್ ಆಲ್ರೆಡಿ ಕೂಡ ಹೇಳ್ತೀವಿ ನಾವು ಇದರ ಉರಾಲ್ ಮೌಂಟೈನ್ಸ್ಗಳು ಕಂಡು ಬರ್ತಾ ಹೋಗ್ತವೆ. ಈ ಉರಾಲ್ ಮೌಂಟೈನ್ಸ್ ಆ್ಯಂಡ್ ಯುರೋಪಿಯನ್ ಕಾಂಟಿನೆಂಟ್, ಯುರಾಲ್ ಮೌಂಟೈನ್ ಏಷ್ಯಾ ಮತ್ತು ಯುರೋಪ್ ಕಾಂಟಿನೆಂಟ್ ಅನ್ನು ಡಿವೈಡ್ ಮಾಡುತ್ತೆ ಮತ್ತು ಏಷ್ಯಾದ ಪಶ್ಚಿಮ ಭಾಗದಲ್ಲಿ ವೆಸ್ಟ್ ಸೈಡ್ ಅಲ್ಲಿ ಇರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೈಋತ್ಯದಲ್ಲಿ ಸೌತ್ ವೆಸ್ಟ್ ಅಲ್ಲಿ ಯಾವ್ದು ಬರ್ತಾ ಹೋಗುತ್ತೆ, ಏಷ್ಯಾದ ಸೌತ್ ವೆಸ್ಟ್ ಅಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಬರುವಂತಹದ್ದು ಯಾವುದು, ಕೆಂಪು ಸಮುದ್ರ ರೆಡ್ ಸಿ ಅನ್ನ ಕಾಣ್ತಾ ಹೋಗ್ತೀವಿ. ಯಾವುದು ರೆಡ್ ಸಿ, ಸುಯೋಜ್ ಕಾಲುವೆ, ಸುಯೋಜ್ ಕ್ಯಾನಲ್ ಮತ್ತು ಗಾಲ್ಫ್ ಆಫ್ ಸುಯೋಜ್ ಕೊಲ್ಲಿ, ಸುಯೇಜ್ ಗಾಲ್ಫ್ ಆಫ್ ಸುಯೋಜ್ ಆ್ಯಂಡ್ ಸುಯೋಜ್ ಕ್ಯಾನಲ್ ಆ್ಯಂಡ್ ರೆಡ್ ಸಿಯನ್ನು ಸೌತ್ ವೆಸ್ಟಲ್ಲಿ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಕಾಣ್ತಾ ಹೋಗ್ಬೋದು ಏಷ್ಯಾದಲ್ಲಿ. ಹೌದಲ್ಲ, ಈ ರೆಡ್ ಸಿ ಏನಿದೆ, ಈ ರೆಡ್ ಸಮುದ್ರ ಅಥವಾ ಕೆಂಪು ಸಮುದ್ರ ಯಾವುದು ಏಷ್ಯಾವನ್ನು ಆಫ್ರಿಕಾದಿಂದ ಡಿವೈಡ್ ಮಾಡುವಂತಹ ಸಮುದ್ರ ರೆಡ್ ಸಿ. ಕ್ಲಿಯರ್. ಸುಯೋಜ್ ಕ್ಯಾನಲ್ ಕೂಡ ಏಷ್ಯಾವನ್ನು ಆಫ್ರಿಕಾ ಕಾಂಟಿನೆಂಟಿಂದ ಡಿವೈಡ್ ಮಾಡುತ್ತೆ. ಇದೇ ಸುಯೇಜ್ ಕ್ಯಾನಲ್ ಮೆಡಿಟೇರಿಯನ್ ಸಿಯನ್ನು ಕೆಂಪು ಸಮುದ್ರ ಜೊತೆಗೆ ರೆಡ್ ಸಿ ಜೊತೆಗೆ ಕನೆಕ್ಟ್ ಅನ್ನು ಮಾಡ್ತಾ ಬರುತ್ತೆ. ಹಾಗಾಗಿ ಸುಯೋಜ್ ಕ್ಯಾನಲ್ ಅತ್ಯಂತ ಪ್ರಮುಖವಾಗಿದ್ದು ಸುಯೋಜ್ ಕ್ಯಾನಲ್ನ ಉದ್ದ 172 ಕಿಲೋಮೀಟರ್, 172 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಇದು ಆಫ್ರಿಕಾದ ಈಜಿಪ್ಟ್ ಬರುತ್ತಲ್ಲ, ಈಜಿಪ್ಟ್ ರಾಷ್ಟ್ರದಲ್ಲಿ ಈ ಸುಯೋಜ್ ಕ್ಯಾನಲ್ ಆಗಿರೋದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅತಿ ದೊಡ್ಡದಾದಂತಹ ದೇಶ, ಎಷ್ಟು ರಾಷ್ಟ್ರಗಳಿವೆ ಏಷ್ಯಾದಲ್ಲಿ ನೋಡೋದಾದ್ರೆ 48 ಕಂಟ್ರೀಸ್ ನೋಡ್ತಾ ಹೋಗ್ತೀವಿ. 48 ಅಧಿಕೃತ ರಾಷ್ಟ್ರಗಳನ್ನು ಏಷ್ಯಾದಲ್ಲಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಅತಿ ದೊಡ್ಡದಾದ ದೇಶ, ವಿಸ್ತೀರ್ಣದಲ್ಲಿ ಲಾರ್ಜೆಸ್ಟ್ ಕಂಟ್ರಿ ಯಾವುದು ಏಷ್ಯಾದಲ್ಲಿ, ರಷ್ಯಾ. ಸೊ ವಿಸ್ತೀರ್ಣದಲ್ಲಿ ಲಾರ್ಜೆಸ್ಟ್ ಕಂಟ್ರಿ ಅಂತ ಕೇಳ್ತಾನೆ ಎಕ್ಸಾಂಪಲ್, ತುಂಬ ರಿಪೀಟ್ ಕ್ವಶನ್ಸ್ ಆಗುತ್ತೆ. ಲಾರ್ಜೆಸ್ಟ್ ಕಂಟ್ರಿ ವಿಸ್ತೀರ್ಣ ಅಥವಾ ಏರಿಯಾದಲ್ಲಿ ಹೇಳಿದಾಗ ರಷ್ಯಾ ಬರುತ್ತೆ. ನೆಕ್ಸ್ಟ್ ಒನ್ ಅತಿ ದೊಡ್ಡದಾದ ಯಾವುದರಲ್ಲಿ ಜನಸಂಖ್ಯೆಯಲ್ಲಿ ಲಾರ್ಜೆಸ್ಟ್ ಕಂಟ್ರಿ ಯಾವುದು, ಜನಸಂಖ್ಯೆಯಲ್ಲಿ ಎಷ್ಟು ಒಂದು ಜನಸಂಖ್ಯೆನ ಪಾಪ್ಯುಲೇಷನ್ ಹೊಂದಿರುವಂಥ ಕಂಟ್ರಿ ಯಾವುದು ಏಷ್ಯಾದಲ್ಲಿ ಹೇಳಿದ್ರೆ ಚೀನಾ. ನಿಮಗೆ ಗೊತ್ತಿರೋ ಹಾಗೆ ಚೀನಾ ಏಷ್ಯಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಸೆಕೆಂಡ್ ಬರೋದು ಯಾವುದು, ಭಾರತ ಬರ್ತಾ ಹೋಗುತ್ತೆ. ಇನ್ನು ಸ್ಮಾಲೆಸ್ಟ್ ಕಂಟ್ರಿ ಯಾವುದು ಏಷ್ಯಾದಲ್ಲಿ, ಸೊ ಅತಿ ಚಿಕ್ಕದಾದಂಥ ರಾಷ್ಟ್ರ ಯಾವುದು, ಮಾಲ್ಡೀವ್ಸ್. ವಿಸ್ತೀರ್ಣದಲ್ಲಿ ಸ್ಮಾಲೆಸ್ಟ್ ಕಂಟ್ರಿ ಯಾವುದು ಅಂತ ಹೇಳಿದ್ರೆ ಮಾಲ್ಡೀವ್ಸ್. ಇಂಡಿಯನ್ ಓಷನಲ್ಲಿ ಬರುವಂತಹ ಮಾಲ್ಡೀವ್ಸ್ ಅತ್ಯಂತ ಚಿಕ್ಕದಾದಂಥ ರಾಷ್ಟ್ರವಾಗಿದೆ, ಸ್ಮಾಲೆಸ್ಟ್ ಕಂಟ್ರಿ ಆಗಿದೆ. ಎಲ್ಲಿದು ಇಂಡಿಯನ್ ಓಷನಲ್ಲಿ ಬರ್ತಾ ಇದೆ. ಇನ್ನು ಸ್ಮಾಲೆಸ್ಟ್ ಕಂಟ್ರೀಸ್ ಯಾವುದರಲ್ಲಿ, ಸೊ ಲೋಯೆಸ್ಟ್ ಪಾಪ್ಯುಲೇಷನ್ ಹೊಂದಿರೋದು, ಕಡಿಮೆ ಜನಸಂಖ್ಯೆನ ಹೊಂದಿರೋದು ಯಾವುದು ಅಂತ ಹೇಳಿದ್ರೆ ಜನಸಂಖ್ಯೆಯಲ್ಲಿ ಯಾವುದು, ಮಾಲ್ಡೀವ್ಸ್. ಜನಸಂಖ್ಯೆ ಮತ್ತು ಏರಿಯಾ ಎರಡರಲ್ಲೂ ಕೂಡ ಏಷ್ಯಾದಲ್ಲಿ ಕಡಿಮೆ ಹೊಂದಿರುವಂಥದ್ದು ರಾಷ್ಟ್ರ ಅಂತ ಹೇಳಿದ್ರೆ ಮಾಲ್ಡೀವ್ಸ್ ರಾಷ್ಟ್ರ ಇಂಡಿಯನ್ ಓಷನ್ ಬರುತ್ತೆ. ಏರಿಯಾದಲ್ಲಿ ಹೈಯೆಸ್ಟ್ ಹೊಂದಿರೋದು ಯಾವುದು ಅಂತ ಹೇಳಿದ್ರೆ ಯಾವುದು, ರಷ್ಯಾ. ಪಾಪ್ಯುಲೇಷನ್ ಹೈಯೆಸ್ಟ್ ಹೊಂದಿರೋದು ಯಾವುದು, ಚೀನಾ ಹೈಯೆಸ್ಟ್ ಹೊಂದಿದೆ. ಇನ್ನು ಹೈಯೆಸ್ಟ್ ಪೀಕ್ ಯಾವುದು, ಏಷ್ಯಾ ಕಾಂಟಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು, ಹೈಯೆಸ್ಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್. ಹೈಯೆಸ್ಟ್ ಪೀಕ್ ಯಾವುದು, ಮೌಂಟ್ ಎವರೆಸ್ಟ್. ಈ ಮೌಂಟ್ ಎವರೆಸ್ಟ್ ಹೈಟ್ ಎಷ್ಟಿದೆ, 8850 ಮೀಟರ್ ಅಷ್ಟು ಹೈಟ್ ಇರೋದು ನೋಡ್ತಾ ಹೋಗ್ತೀವಿ. ಇದು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತದೆ, ನೇಪಾಳ ಮತ್ತು ಟಿಬೆಟ್. ನೇಪಾಳ ಆ್ಯಂಡ್ ಟಿಬೆಟ್ ಬಾರ್ಡರ್ ಕಂಡು ಬರ್ತಾ ಇದೆ. ಇವತ್ತು ಟಿಬೆಟ್ ಅಲ್ಲ, ಅದು ಯಾವುದು ಚೀನಾದ ಭಾಗ ಇರೋದ್ರಿಂದ 1952 ಅಲ್ಲಿ 1950 1959ವರೆಗೆ ಅದು ನೇಪಾಳವನ್ನು ಸಂಪೂರ್ಣವಾಗಿ ಯಾವುದು ಟಿಬೆಟನ್ನು ಚೀನಾ ಸಂಪೂರ್ಣವಾಗಿ ಆಕ್ರಮಣ ಮಾಡಿಕೊಳ್ಳುತ್ತೆ. ಹಾಗಾಗಿ ಇವತ್ತು ಟಿಬೆಟ್ ಭಾಗ ಯಾರದಲ್ಲಿದೆ, ಚೀನಾದಲ್ಲಿದೆ. ಅವನ ಎಕ್ಸಾಮ್ ಆಪ್ಷನ್ಸ್ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂತ ಹೇಳಿ ನೇಪಾಳ ಟಿಬೆಟ್ ಕೊಟ್ಟರೆ ಆಪ್ಷನ್ಸ್ ಹೋಗಿ, ಒಂದು ಟಿಬೆಟ್ ಕೊಟ್ಟಿಲ್ಲ ಚೀನಾ ಕೊಟ್ಟಿದ್ರೆ ನೇಪಾಳ ಆ್ಯಂಡ್ ಚೀನಾ ಅನ್ನೋ ಆಪ್ಷನ್ಸ್ ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಅತ್ಯಂತ ಕೆಳಗಿನ ಪ್ರದೇಶ, ಲೋಯೆಸ್ಟ್ ಪಾಯಿಂಟ್ ಯಾವುದು, ಏಷ್ಯಾದಲ್ಲಿ ಲೋಯೆಸ್ಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ಲೋಯೆಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಅದು -0.3 ಅಷ್ಟು ಮೀಟರ್ ಅಷ್ಟು ಆಳದಲ್ಲಿದೆ ಡೆಡ್ ಸಿ. ತುಂಬ ಇಂಪಾರ್ಟೆಂಟ್ ಇದು ಡೆಡ್ ಸಿ. ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಬರ್ತಿದೆ. ಸೊ ಡೆಡ್ ಸಿ ಎಲ್ಲಿ ಬರುತ್ತೆ, ಇಸ್ರೇಲ್ ಆ್ಯಂಡ್ ಜೋರ್ಡಾನ್. ಇಸ್ರೇಲ್ ಮ್ಯಾಪ್ ಹಾಕೋಣ ಮಾಡೋಣ ಮೇಲೆ ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಈ ಡೆಡ್ ಸಿ ನೋಡ್ತಾ ಹೋಗ್ತೀವಿ. ಇದು ಲೋಯೆಸ್ಟ್ ಪಾಯಿಂಟ್, ಕೆಳ ಭಾಗದಲ್ಲಿರುವಂತಹ ಪ್ರದೇಶ, ಲೋಯೆಸ್ಟ್ ಪಾಯಿಂಟ್ ಇದು ಮೊದಲ. ನೆಕ್ಸ್ಟ್ ನೋಡ್ತಾ ಹೋಗೋಣ ಉದ್ದವಾದಂಥ ನದಿ. ಸೊ ಏಷ್ಯಾ ಕಾಂಟಿನೆಂಟಲ್ಲಿ ಇದು ಹಲವಾರು ಎಕ್ಸಾಮ್ ಕ್ವಶನ್ಸ್ ಕೇಳಿದರೆ ಲಾಂಗೆಸ್ಟ್ ರಿವರ್ ಯಾವುದು, ಅತಿ ಉದ್ದವಾದ ನದಿ ಯಾವುದು, ಯಾಂಗ್ಟೇಸ್ ಕಿಯಾಂಗ್. ಲಾಂಗೆಸ್ಟ್ ರಿವರ್ ಎಲ್ಲಿ, ಏಷ್ಯಾದಲ್ಲಿ ಅತಿ ಉದ್ದವಾದ ನದಿ ಹ್ಯಾಂಗ್ಟೇಸ್ ಕಿಯಾಂಗ್. ಹೌದಲ್ಲ, ಹ್ಯಾಂಗ್ಟೇಸ್ ಕಿಯಾಂಗ್. ಇನ್ನು ಅತಿ ದೊಡ್ಡದಾದ ಸರೋವರ ಯಾವುದು, ಲಾರ್ಜೆಸ್ಟ್ ಲೇಕ್ ಯಾವುದು ಏಷ್ಯಾದಲ್ಲಿ, ಏಷ್ಯಾ ಕಾಂಟಿನೆಂಟಲ್ಲಿ ಲಾರ್ಜೆಸ್ಟ್ ಲೇಕ್ ಅಂದರೆ ಕ್ಯಾಸ್ಪಿಯನ್ ಸಿ. ಈ ಕ್ಯಾಸ್ಪಿಯನ್ ಅತ್ಯಂತ ದೊಡ್ಡದಾಗಿರುವಂಥ ಸಮುದ್ರವಾಗಿ ನೋಡ್ತಾ ಹೋಗ್ತೀವಿ, ಕ್ಯಾಸ್ಪಿಯನ್ ಸಿ. ಇನ್ನು ಈ ಏಷ್ಯಾ ಕಾಂಟಿನೆಂಟಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಎಷ್ಟಿದೆ, ಸಂಪೂರ್ಣವಾಗಿ ಭೂಮಿ ಹಿಂದೆ ಆವೃತವಾಗಿರುವಂಥ ರಾಷ್ಟ್ರಗಳು ಎಷ್ಟಿವೆ ಅಂತ ಹೇಳಿದ್ರೆ 12 ಕಂಟ್ರೀಸ್ ನಾವು ನೋಡ್ತಾ ಹೋಗ್ತೀವಿ. 12 ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ಗಳನ್ನ ಏಷ್ಯಾ ಕಾಂಟಿನೆಂಟಲ್ಲಿ ನೋಡ್ತಾ ಹೋಗ್ತೀವಿ. ಯಾವುದು 12 ಭೂ ಆವೃತ ಪ್ರದೇಶಗಳು ಅಥವಾ ದೇಶಗಳು ಅಂತ ನೋಡೋದು, ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಯಾವ್ಯಾವ ಅಂತ ನೋಡೋದಾದ್ರೆ ಎಷ್ಟು, ಏಷ್ಯಾದಲ್ಲಿ 12 ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾವ್ಯಾವ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ, ಅರ್ಮೇನಿಯಾ, ಅಜರ್ಬೈಜಾನ್, ಭೂತಾನ್, ಲಾವೋಸ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಮಂಗೋಲಿಯಾ, ನೇಪಾಳ, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಆ್ಯಂಡ್ ಉಜ್ಬೇಕಿಸ್ತಾನ್. ಸೆಂಟ್ರಲ್ ಏಷ್ಯಾದಲ್ಲಿ ಬರುವಂಥ ಬಹುತೇಕ ರಾಷ್ಟ್ರಗಳು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಭಾರತದ ಪಕ್ಕದಲ್ಲಿ ಬರುವಂಥ ನೇಪಾಳ, ಭೂತಾನ್ ಕೂಡ ಲ್ಯಾಂಡ್ ಲಾಕ್ ಆಗಿದೆ. ಮತ್ತು ನಾರ್ತ್ ಈಸ್ಟಲ್ಲಿ ಬರುವಂಥ ಲಾವೋಸು ಕೂಡ ನಮಗೆ ನೋಡ್ತಾ ಹೋಗ್ತೀವಿ, ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿ ನಮಗೆ ನೋಡ್ತಾ ಹೋಗ್ಬೋದು. ಒಟ್ಟು 12 ರಾಷ್ಟ್ರಗಳು ಭೂ ಆವೃತ ರಾಷ್ಟ್ರಗಳಾಗಿರೋದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಒಂದ್ಸಲ ಮ್ಯಾಪ್ ವರ್ಕಣ ಮಾಡಬೇಡ, ಅದರಲ್ಲಿ ಬರುತ್ತೆ ಯಾವ್ಯಾವುದು ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ಇರೋದನ್ನು ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ. ಇದರಲ್ಲಿ ಏಷ್ಯಾದ ಮಾತ್ರ ನೋಡ್ತಾ ಹೋಗೋಣ. ಯಾವ್ಯಾವುದು ನೋಡಿ, ಯಾವ್ದು ಬರ್ತಾ ಇದೆ, ತುರ್ಕ್ಮೆನಿಸ್ತಾನ್. ಹೌದಲ್ಲ, ತುರ್ಕ್ಮೆನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್. ಇದು ಯಾವುದಿದು, ಕಜಕಿಸ್ತಾನ್. ಹೌದಲ್ಲ, ಮಂಗೋಲಿಯಾ ಮತ್ತು ಇಲ್ಲಿ ಯಾವ್ದು ಬರ್ತಿದ್ದು, ಅರ್ಮೇನಿಯಾ
ಅಜರ್ಬೈಜಾನ್, ಅರ್ಮೇನಿಯಾ ಅಂಡ್ ಅಜರ್ಬೈಜಾನ್. ಇಲ್ಲಿ ಯಾವ್ದು ಬರ್ತಾ ಇದೆ? ಅಫ್ಘಾನಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್. ಹೌದಲ್ಲ? ಇಲ್ಲಿ ಯಾವ್ದು ಬರ್ತಾ ಇದೆ? ಭೂತಾನ್. ಇಲ್ಲಿ ಯಾವುದು? ನೇಪಾಳ್. ಈ ಭಾಗದಲ್ಲಿ ವಿಯೆಟ್ನಾಂ ಪಕ್ಕದಲ್ಲಿ ಯಾವ್ದು ಬರ್ತಾ ಇದೆ? ಲಾವೋಸ್. ಇವೆಲ್ಲವೂ ಕೂಡ ಏಷ್ಯಾ ಕಾಂಟಿನೆಂಟಲ್ಲಿ ಬರುವಂತಹ, ಏಷ್ಯಾದಲ್ಲಿ ಬರುವಂತಹ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ಗಳಾಗಿರೋದು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಮತ್ತೊಂದ್ಸಲ ನೋಡ್ತಾ ಹೋಗೋಣ. ಮ್ಯಾಪ್ ನೋಡೋಣ. ನೋಡಿ ಯಾವುದು? ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್. ಹೌದಲ್ಲ? ಅರ್ಮೇನಿಯಾ, ಅಜರ್ಬೈಜಾನ್, ಅಫ್ಘಾನಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಮಂಗೋಲಿಯಾ, ಭೂತಾನ್, ನೇಪಾಳ ಅಂಡ್ ಲಾವೋಸ್. ಇವೆಲ್ಲವೂ ಕೂಡ ಪ್ರಮುಖವಾಗಿ ಲ್ಯಾಂಡ್ ಲಾಕ್ಡ್ ಆಗಿರುವಂತಹ ಏಷ್ಯಾದಲ್ಲಿ ಭೂ ಆವೃತವಾಗಿರುವಂತಹ ಪ್ರಮುಖವಾದ ರಾಷ್ಟ್ರಗಳು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನು ಈ ಕಜಕಿಸ್ತಾನ್ ಇದೆ, ಇದು ವಿಶ್ವದಲ್ಲಿ ಅತಿ ದೊಡ್ಡದಾದ ಭೂ ಆವೃತ ಪ್ರದೇಶ ಯಾವುದು, ದೇಶ ಯಾವುದು ಅಂತ ಕೇಳಿದ್ರೆ ಸೊ ಯಾವುದು? ಲಾರ್ಜೆಸ್ಟ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇನ್ ದಿ ವರ್ಲ್ಡ್ ಯಾವುದು? ಕಜಕಿಸ್ತಾನ್. ಕಜಕಿಸ್ತಾನ್ ಪ್ರಪಂಚದ ಅತಿ ದೊಡ್ಡದಾದಂತಹ ಭೂ ಆವೃತ ದೇಶವಾಗಿದೆ. ಇದು ಎಕ್ಸಾಮ್ ಕ್ವಶನ್ಸ್ ಕೇಳಿದವರೆಗೂ ಕೇಳೋ ಸಾಧ್ಯತೆ ಹೆಚ್ಚಿದೆ. ಇನ್ನು ವರ್ಲ್ಡ್ಸ್ ಡೀಪೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವುದು? ಪ್ರಪಂಚದಲ್ಲಿ ಆಳವಾದ ಸಿಹಿ ನೀರಿನ ಸರೋವರ ಬೈಕಲ್ ಸರೋವರ. ರಷ್ಯಾದಲ್ಲಿ ನೋಡ್ತಾ ಹೋಗ್ತೀವಿ. ಯಾವುದು? ಬೈಕಲ್ ಲೇಕ್, ಬೈಕಲ್ ಸರೋವರ, ಲೇಕ್ ಬೈಕಲ್. ಇಲ್ಲಿ ರಷ್ಯಾ ಭಾಗದಲ್ಲಿ ಬರ್ತದೆ. ಹಲವಾರು ಎಕ್ಸಾಮ್ ರಿಪೀಟ್ ಕ್ವಶನ್ಸ್ ಕೂಡ ಕೇಳಿದ. ಇನ್ನು ಏಷ್ಯಾದ ಅತಿ ದೊಡ್ಡದಾದ ಮರುಭೂಮಿ ಯಾವುದು? ಏಷ್ಯಾಸ್ ಲಾರ್ಜೆಸ್ಟ್ ಡೆಸರ್ಟ್ ಯಾವುದು? ಗೋಬಿ ಡೆಸರ್ಟ್. ಯಾವುದಿದು? ಗೋಬಿ ಡೆಸರ್ಟ್. ಎಲ್ಲಿ ಬರ್ತದೆ? ಚೀನಾ ರಾಷ್ಟ್ರದಲ್ಲಿ ನೋಡ್ತಾ ಹೋಗ್ತೀವಿ ಗೋಬಿ ಡೆಸರ್ಟ್. ಇನ್ನು ಏಷ್ಯಾದ ಅತಿ ದೊಡ್ಡದಾದಂತಹ ದ್ವೀಪ ಸಮೂಹ ಲಾರ್ಜೆಸ್ಟ್ ಆರ್ಚಿ ಪೆಲಗೋ. ಸೊ ಲಾರ್ಜೆಸ್ಟ್ ಆರ್ಚಿ ಪೆಲಗೋ ಆಫ್ ಏಷ್ಯಾ ಯಾವುದು? ಇಂಡೋನೇಷಿಯಾ. ನಿಯರ್ಲಿ 17,000 ಹೈಲ್ಯಾಂಡ್ಸ್ಗಳನ್ನು, ಯಾವುದು? ಇಂಡೋನೇಷಿಯಾ 17,000 ದ್ವೀಪಗಳನ್ನು ಒಳಗೊಂಡಿರುವಂತಹ ಒಂದು ಸಮೂಹ. ಸೊ ಅತಿ ದೊಡ್ಡದಾದ ದ್ವೀಪ ಸಮೂಹ ಯಾವ ರಾಷ್ಟ್ರ? ನಾವು ಜಪಾನ್ ಅನ್ಕೋಬಹುದು. ಯಾವ್ದು ಬರ್ತಾ ಇದೆ? ಫಿಲಿಪೈನ್ಸ್. ನಿಯರ್ಲಿ 17,000 ಹೈಲ್ಯಾಂಡ್ಸ್ಗಳು, 17,000 ದ್ವೀಪಗಳನ್ನು ಹೊಂದಿರುವಂತಹ ರಾಷ್ಟ್ರ ಇಂಡೋನೇಷಿಯಾ. ಲಾರ್ಜೆಸ್ಟ್ ಆರ್ಚಿಪೆಲಾಗೋ ಆಫ್ ಏಷ್ಯಾದನ್ನು ನೋಡ್ತಾ ಹೋಗ್ತೀವಿ. ಹೌದಲ್ಲ? ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಇನ್ನು ವಿಶ್ವದ ಆಳವಾದ ಪ್ರದೇಶ. ಸೊ ವಿಶ್ವದಲ್ಲಿ ಅತ್ಯಂತ ಆಳವಾಗಿದ್ದ ಪ್ರದೇಶ ಚಾಲೆಂಜರ್ ಡೀಪ್. ಚಾಲೆಂಜರ್ ಡೀಪ್ ಅಥವಾ ಮರಿಯಾನಾ ಟ್ರೆಂಚ್. ಇದು ಕೂಡ ಯಾವುದು? ಪೆಸಿಫಿಕ್ ಓಷನ್ ಕಂಡು ಬರ್ತಾ ಇದೆ. ಅದು ಏಷ್ಯಾದ ಭಾಗದಲ್ಲಿ ಬರುವಂತಹ ಪೆಸಿಫಿಕ್ ಓಷನ್ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಈ ಚಾಲೆಂಜರ್ ಟ್ರೆಂಚ್ನ ಅಥವಾ ಚಾಲೆಂಜರ್ ಡೀಪ್ನ ಆಳ ಎಷ್ಟಿದೆ ಅಂತ ಹೇಳಿದ್ರೆ 11,032 ಮೀಟರ್ ಅಷ್ಟು ಆಳ ಇರೋದು ನೋಡ್ತಾ ಹೋಗ್ತೀವಿ. ಇದು ವಿಶ್ವದ ಅತ್ಯಂತ ಆಳವಾದಂಥ ಪ್ರದೇಶ. ಹೌದಲ್ಲ? ವರ್ಲ್ಡ್ಸ್ ಡೀಪೆಸ್ಟ್ ಪಾಯಿಂಟ್, ಪ್ರಪಂಚದ ಅತ್ಯಂತ ಆಳ ಪ್ರದೇಶ, ವರ್ಲ್ಡ್ ಡೀಪೆಸ್ಟ್ ಪಾಯಿಂಟ್. ಸಾಕಷ್ಟು ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್ಸ್ ಆಗಿರೋದು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ನೆಕ್ಸ್ಟು ಏಷ್ಯಾದ ಅತಿ ದೊಡ್ಡದಾದ ಪರ್ಯಾಯ ದ್ವೀಪ. ಸೊ ಏಷ್ಯಾದಲ್ಲಿ ಬರುವಂಥ ಅತಿ ದೊಡ್ಡದಾದ ಪರ್ಯಾಯ ದ್ವೀಪ ಯಾವುದು ಅಂತ ಕೇಳಿದ್ರೆ ಲಾರ್ಜೆಸ್ಟ್ ಪೆನಿನ್ಸುಲಾ ಆಫ್ ಏಷ್ಯಾ. ಏಷ್ಯಾದಲ್ಲಿ ಬರುವಂಥ ಅತಿ ದೊಡ್ಡದಾದ ಪರ್ಯಾಯ ದ್ವೀಪ ಯಾವುದು? ಅರೇಬಿಯನ್ ಪೆನಿನ್ಸುಲಾ. ಅರೇಬಿಯನ್ ಪರ್ಯಾಯ ದ್ವೀಪ ಏನಾಗುತ್ತೆ? ಅತಿ ದೊಡ್ಡದಾದಂತಹ ಪರ್ಯಾಯ ದ್ವೀಪ ಅಥವಾ ಲಾರ್ಜೆಸ್ಟ್ ಪೆನಿನ್ಸುಲಾ ಆಗಿರೋದು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅರೇಬಿಯನ್ ಪೆನಿನ್ಸುಲಾ. ನೆಕ್ಸ್ಟ್ ಏಷ್ಯಾ ಖಂಡದ ಒಟ್ಟು ವಿಸ್ತೀರ್ಣ ಎಷ್ಟಿದೆ? ಸೊ ಅಷ್ಟು ವಿಸ್ತೀರ್ಣ ನೋಡೋದಾದ್ರೆ 4360800 ಮಿಲಿಯನ್ ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಟೋಟಲ್ ಲ್ಯಾಂಡ್ ಮಾಸ್ ಏನಿದೆ ಒಟ್ಟು ಭೂ ಪ್ರದೇಶದಲ್ಲಿ 30% ಅಷ್ಟು. ಸೊ ಟೋಟಲ್ 30% ಅಷ್ಟು ಲ್ಯಾಂಡ್ ಏರಿಯಾವನ್ನು ಏಷ್ಯಾವನ್ನೇ ಅಕ್ವೈರ್ ಮಾಡ್ಕೊಂಡಿದೆ. ಯಾವುದಲ್ಲ? ಏಷ್ಯಾನೇ 30% ಆಫ್ ದಿ ಟೋಟಲ್ ಲ್ಯಾಂಡ್ ಸರ್ಫೇಸ್ ಆಫ್ ದಿ ಅರ್ತ್. ಭೂಮಿಯ ಮೇಲ್ಮೈನ 30% ಭಾಗವನ್ನು ಏಷ್ಯಾ ಅಕ್ವೈರ್ ಮಾಡ್ಕೊಂಡಿರೋದು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಹೌದಲ್ಲ? ಇನ್ನು ಜನಸಂಖ್ಯೆ ಎಷ್ಟಿದೆ ಏಷ್ಯಾದು? 4.4 ಬಿಲಿಯನ್ ಅಷ್ಟು ಜನಸಂಖ್ಯೆಯನ್ನು ಹೊಂದಿರುವಂತಹ ಖಂಡ ಆಗಿದೆ. ಹಾಗಾಗಿನೇ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಖಂಡ ಯಾವುದು ಅಂತ ಹೇಳಿದ್ರೆ ಏಷ್ಯಾವನ್ನು ನಾವು ಹೇಳಬಹುದಾಗಿದೆ. ಹೌದಲ್ಲ? ಮತ್ತು ಈ ಏಷ್ಯಾದಲ್ಲಿ ಬರುವಂತಹ ಇಂಡೋನೇಷ್ಯಾ ರಾಷ್ಟ್ರದ ಕೆಲವೊಂದು ದ್ವೀಪಗಳು ಮಾತ್ರ ದಕ್ಷಿಣಾರ್ಧಗೋಳದಲ್ಲಿದೆ. ಸಾಮಾನ್ಯವಾಗಿ ಈ ಏಷ್ಯಾ ಕಾಂಟಿನೆಂಟಲ್ಲಿ ನೋಡಿ ಅರ್ತ್ ಮೇಲೆ 0 ಡಿಗ್ರಿಯಿಂದ, ಸೊ 0 ಡಿಗ್ರಿಯಿಂದ ಮೇಲೋದ್ರೆ ನಾರ್ದರ್ನ್ ಸ್ಪಿಯರ್ ಅಂತ ಕರಿತೀವಿ, ಸೌತ್ ಬರೋ ಸರ್ವೇನ್ ಸ್ಪಿಯರ್, ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ. ಸೊ ಏಷ್ಯಾ ಬರೋ ಅರ್ಧಗೋಳದಲ್ಲಿ ಜಾಸ್ತಿ ಇದ್ರು ಕೂಡ ಕೆಲವೊಂದು ಭಾಗದಲ್ಲಿ ಮಾತ್ರ, ಕೆಲವೊಂದು ಹೈಲ್ಯಾಂಡ್ಸ್ ಮಾತ್ರ. ಯಾವುದರ ಹೈಲ್ಯಾಂಡ್ಸ್? ಯಾವ ರಾಷ್ಟ್ರದ ದ್ವೀಪಗಳು? ಇಂಡೋನೇಷ್ಯಾದ ಕೆಲವು ದ್ವೀಪಗಳು ಮಾತ್ರ ಈಕ್ವೇಟರ್ ಇಂದ ಸೌತ್ ಭಾಗದಲ್ಲಿದೆ. ಸೊ ಯಾವ ರಾಷ್ಟ್ರದ ಹೈಲ್ಯಾಂಡ್ಸ್ಗಳು? ಫಿಲಿಪೈನ್ಸ್ ಅಲ್ಲ, ಯಾವುದು? ಇಂಡೋನೇಷ್ಯಾದ ಕೆಲವು ಹೈಲ್ಯಾಂಡ್ಸ್ಗಳು ಮಾತ್ರ ದಕ್ಷಿಣಾರ್ಧಗೋಳದಲ್ಲಿ ಈಕ್ವೇಟರ್ ಇಂದ ಸರ್ವೇನ್ ಸ್ಪಿಯರ್ದಲ್ಲಿ ಇರೋದನ್ನು ನೋಡ್ತಾ ಹೋಗೋದು. ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಕ್ವಶನ್ಸ್ ಕೇಳಬಹುದು. ಕ್ಲಿಯರ್? ಯಾವ ರಾಷ್ಟ್ರದ್ದು ಇರೋದು? ಇಂಡೋನೇಷ್ಯಾ ರಾಷ್ಟ್ರದ್ದು ಈ 0 ಡಿಗ್ರಿಯಿಂದ ಈಕ್ವೇಟರ್ ಸೌತ್ಗೆ ಅಥವಾ ಸರ್ವೇನ್ ಸ್ಪಿಯರಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಇರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಸ್ನೇಹಿತರೆ. ಹೌದಲ್ಲ? ಇವಾಗ ಪಾಯಿಂಟ್ ಪಿಕ್ಸ್ ನೋಡೋಣ. ಹೈಯೆಸ್ಟ್ ಪೀಕ್ ಯಾವುದು ಅಂತ ಹೇಳಿದೆ? ಏಷ್ಯಾ ಖಂಡದ ಹೈಯೆಸ್ಟ್ ಪೀಕ್ ಅಂತ ಹೇಳಿದ್ರೆ ಅದು ಮೌಂಟ್ ಎವರೆಸ್ಟ್. ಹೈಯೆಸ್ಟ್ ಪೀಕ್ ಯಾವುದು? ಮೌಂಟ್ ಎವರೆಸ್ಟ್. ಈ ಭಾಗ ಬರುತ್ತೆ ನೇಪಾಳ ಮತ್ತು ಟಿಬೆಟ್ ಅಥವಾ ಚೀನಾದ ನಡುವೆ. ಲೋಯೆಸ್ಟ್ ಪಾಯಿಂಟ್ ಯಾವುದು? ಸೊ ಲೋಯೆಸ್ಟ್ ಪಾಯಿಂಟ್ ಬರೋದು ಯಾವುದು ಅಂತ ಹೇಳಿದ್ರೆ ಲೋಯೆಸ್ಟ್ ಭಾಗದಲ್ಲಿ ಬರುತ್ತೆ ಯಾವುದು? ಡೆಡ್ ಸಿ ಬರ್ತದಲ್ಲಿ ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಡೆಡ್ ಸಿ ಬರುತ್ತೆ. ಈ ಡೆಡ್ ಸಿ ಲೋಯೆಸ್ಟ್ ಪಾಯಿಂಟ್. ಯಾವುದ್ರದ್ದು ಲೋಯೆಸ್ಟ್ ಪಾಯಿಂಟ್? ಏಷ್ಯಾದ ಅದೇ ಕೆಳ ಹಂತದ ಪ್ರದೇಶ ಅಂತ ಗುರುತು ಮಾಡ್ಕೊಂಡಿದ್ವಿ. ಡೆಡ್ ಸಿ ಯಾವ ರಾಷ್ಟ್ರಗಳ ನಡುವೆ ಇದೆ? ಜೋರ್ಡಾನ್ ಅಂಡ್ ಇಸ್ರೇಲ್ ನಡುವೆ ಈ ಡೆಡ್ ಸಿ ಇರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಸ್ನೇಹಿತರೆ. ಹೌದಲ್ಲ? ನೆಕ್ಸ್ಟ್ ಹಾಗಿದ್ರೆ ಇನ್ನು ಈ ಏಷ್ಯಾದಲ್ಲಿ ಬರುವಂತಹ ಪ್ರಮುಖವಾದಂತಹ ಸಮುದ್ರಗಳು, ಸೀಸ್ ಯಾವುದಿದೆ ಏಷ್ಯಾದಲ್ಲಿ ಅಂತ ನೋಡ್ತಾ ಹೋಗೋಣ. ಯಾವ ಸಮುದ್ರಗಳು ಏನಂತ ನೋಡಿ ಲಾಸ್ಟಲ್ಲಿ ಮ್ಯಾಪ್ ಓಪನ್ ಮಾಡ್ತಾ ಬರೋಣ. ಮೊದಲನೇದಾಗಿ ನೋಡಿ ಕಾರಾ ಸಮುದ್ರ, ಲ್ಯಾಕ್ಟಿವ್ ಸಮುದ್ರ, ಪೂರ್ವ ಸೈಬೇರಿಯನ್ ಸಮುದ್ರಗಳು. ಕಾರಾ ಸಿ, ಲ್ಯಾಕ್ಟಿವ್ ಸಿ ಅಂಡ್ ಈಸ್ಟ್ ಸೈಬೇರಿಯನ್ ಸಿ. ನೋಡಿ ಯಾವುದು? ಕಾರಾ ಸಮುದ್ರ, ಲ್ಯಾಕ್ಟಿವ್ ಸಮುದ್ರ, ಪೂರ್ವ ಸೈಬೇರಿಯನ್ ಸಮುದ್ರಗಳು. ಕಾರಾ ಸಿ, ಲ್ಯಾಕ್ಟಿವ್ ಸಿ ಅಂಡ್ ಈಸ್ಟ್ ಸೈಬೇರಿಯನ್ ಸಿ. ಇವೆಲ್ಲವೂ ಕೂಡ ಹೇಳಿದೆ ರಷ್ಯಾದ ನಾರ್ತ್ ಸೈಡಲ್ಲಿ, ನಾರ್ತ್
ಆಫ್ ರಷ್ಯಾ. ರಷ್ಯಾದ ಉತ್ತರ ಭಾಗದಲ್ಲಿ ಇದನ್ನು ನೋಡ್ತಾ ಹೋಗ್ತೀವಿ. ಸಂಪೂರ್ಣವಾಗಿ ಇವು ಯಾವ ಓಷನ್ಗೆ ಬರ್ತವೆ? ಆರ್ಟಿಕ್ ಓಷನ್ಗೆ. ಸೊ ಆರ್ಟಿಕ್ ಓಷನ್ಗೆ ಇದನ್ನು ನೋಡ್ತಾ ಹೋಗ್ತೀವಿ. ಆರ್ಟಿಕ್ ಓಷನ್ ಅಲ್ಲಿ ಕಂಡು ಬರ್ತಾ ಹೋಗ್ತೇವೆ. ಯಾವ್ಯಾವುದು ಆರ್ಟಿಕ್ ಓಷನ್ ಕಂಡು ಬರುವಂತಹ ಸಮುದ್ರಗಳು ಯಾವುದು? ಕಾರಾ ಸಿ, ಲ್ಯಾಕ್ಟಿವ್ ಸಿ ಅಂಡ್ ಈಸ್ಟ್ ಸೈಬೀರಿಯನ್ ಸಿ. ಕ್ಲಿಯರ್. ನೆಕ್ಸ್ಟ್ ಒನ್ ಬೇರಿಂಗ್ ಸಿ. ಬೇರಿಂಗ್ ಸಮುದ್ರ. ಬೇರಿಂಗ್ ಸಮುದ್ರವನ್ನು ಎಲ್ಲಿ ನೋಡ್ತಾ ಹೋಗ್ತೀವಿ? ನಾರ್ತ್ ಈಸ್ಟ್ ಆಫ್ ರಷ್ಯಾ. ಸೊ ಅಂತ ಹೇಳಿದ್ರೆ ಈ ಬೇರಿಂಗ್ ಸಮುದ್ರ ಒಂದು ಕಡೆಗೆ ಏಷ್ಯಾ ಕಾಂಟಿನೆಂಟ್ ನೋಡ್ತಾ ಹೋಗ್ತೀವಿ, ಇನ್ನೊಂದು ಕಡೆಗೆ ನಾರ್ತ್ ಅಮೆರಿಕಾ ಕಾಂಟಿನೆಂಟ್ ನೋಡ್ತಾ ಹೋಗ್ತೀವಿ. ಅವೆರಡು ಮಧ್ಯ ಭಾಗದಲ್ಲಿ ಒಂದು ಬೇರಿಂಗ್ ಸ್ಟ್ರೈಟ್ಸ್ ಅಂತ ಬರುತ್ತೆ. ಬೇರಿಂಗ್ ಸ್ಟ್ರೈಟ್ಸ್ ಅಂತ ಮೇಲ್ಭಾಗದಲ್ಲಿ ನಾವು ಅದನ್ನ ಬೇರಿಂಗ್ ಸಿ ಅನ್ನು ನೋಡ್ತಾ ಹೋಗ್ತೀವಿ. ಈ ಬೇರಿಂಗ್ ಸಿ ಯಾವ ಒಂದು ಸಾಗರಕ್ಕೆ ಓಷನ್ಗೆ ಸೇರಿದ್ದು ಅಂತ ಹೇಳಿದ್ರೆ ಪೆಸಿಫಿಕ್ ಸಾಗರ, ಪೆಸಿಫಿಕ್ ಓಷನ್ಗೆ ಸಂಬಂಧಪಟ್ಟಿದ್ದು. ಕ್ಲಿಯರ್. ನೆಕ್ಸ್ಟ್ ನೋಡೋದು ಒಕೋಟ್ಸ್ ಸಮುದ್ರ, ಸಿ ಆಫ್ ಒಕೋಟ್ಸ್. ಸೊ ಸಿ ಆಫ್ ಒಕೋಟ್ಸ್ ಎಲ್ಲಿ ಬರ್ತಾ ಇದೆ? ರಷ್ಯಾದಿಂದ ಪೂರ್ವದ ಭಾಗದಲ್ಲಿ, ಈಸ್ಟ್ ಆಫ್ ರಷ್ಯಾ. ಸೊ ಯಾವುದು? ರಷ್ಯಾದ ಪೂರ್ವ ಭಾಗದಲ್ಲಿ ಒಕೋಟ್ಸ್ ಸಮುದ್ರವನ್ನು ನೋಡಬಹುದು. ಇದು ಯಾವ ಒಂದು ಸಾಗರಕ್ಕೆ ಬರುತ್ತೆ? ಯಾವುದು ಓಷನ್ ಅಡಿಯಲ್ಲಿ ಬರುತ್ತೆ ಅಂದರೆ ಪೆಸಿಫಿಕ್ ಓಷನ್, ಪೆಸಿಫಿಕ್ ಸಾಗರದ ಅಡಿಯಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಜಪಾನ್ ಸಮುದ್ರ, ಸಿ ಆಫ್ ಜಪಾನ್. ಸಿ ಆಫ್ ಜಪಾನ್ ಎಲ್ಲಿ ಬರ್ತಿದೆ? ವೆಸ್ಟ್ ಆಫ್ ಜಪಾನ್. ಸೊ ಜಪಾನಿನ ಪಶ್ಚಿಮ ಭಾಗದಲ್ಲಿ ಜಪಾನ್ ಸಮುದ್ರವನ್ನು ನೋಡ್ತಾ ಹೋಗ್ಬೋದು. ಈ ಜಪಾನ್ ಸಮುದ್ರ ಎಲ್ಲಿ ಬರ್ತಾ ಇದೆ? ವೆಸ್ಟ್ ಆಫ್ ಜಪಾನ್. ಯಾವ ಸಾಗರದಲ್ಲಿದೆ? ಪೆಸಿಫಿಕ್ ಓಷನ್, ಪೆಸಿಫಿಕ್ ಸಾಗರದಲ್ಲಿರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಹಳದಿ ಸಮುದ್ರ, ಯೆಲ್ಲೋ ಸಿ. ಇದು ಎಷ್ಟೋ ಸಲ ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದ್ರೆ ಯೆಲ್ಲೋ ಸಿ ಬರ್ತಿರೋದು ಕೊರಿಯಾದ ಪಶ್ಚಿಮ ಭಾಗದಲ್ಲಿ, ವೆಸ್ಟ್ ಆಫ್ ಕೊರಿಯಾ. ಸೊ ಕೊರಿಯಾದ ಎಷ್ಟು ಪಶ್ಚಿಮ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಇದು ಕೂಡ ಪೆಸಿಫಿಕ್ ಓಷನ್ ಅಲ್ಲಿ ಬರುವಂತಹ ಪ್ರಮುಖವಾದಂತಹ ಸಮುದ್ರ. ಅಂದರೆ ಏಷ್ಯಾದ ಬಹುತೇಕ ಅಥವಾ ಅತಿ ಹೆಚ್ಚು ಸಮುದ್ರಗಳು ಯಾವ ಸಾಗರದಲ್ಲಿ ಕಂಡು ಬರ್ತವೆ? ಪೆಸಿಫಿಕ್ ಓಷನ್ ಇರೋದನ್ನ ನೋಡ್ತಾ ಹೋಗ್ತೀವಿ. ಎರಡದು ಪೂರ್ವ ಚೀನಾ ಸಿ, ಈಸ್ಟ್ ಚೀನಾ ಸಿ. ಈಸ್ಟ್ ಚೀನಾ ಸಿ ಆಗ್ಬೋದು, ಸೌತ್ ಚೀನಾ ಸಿ ಆಗ್ಬೋದು, ಯಾವಾಗಲೂ ಕೂಡ ಕಾಂಟ್ರವರ್ಸಿ ಇರುತ್ತೆ. ಇದ್ರ ಮೇಲೆ ಕರೆಂಟ್ ಅಫೇರ್ಸ್ ಕೂಡ ಬಹುತೇಕ ಕ್ವಶನ್ಸ್ಗಳಾಗ್ತಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಪೂರ್ವ ಚೀನಾ ಸಮುದ್ರಗಳು, ಈಸ್ಟ್ ಚೀನಾ ಸಿ. ಇದು ಈಸ್ಟ್ ಆಫ್ ಚೀನಾ, ಚೀನಾದಿಂದ ಪೂರ್ವ ಭಾಗದಲ್ಲಿದೆ. ಇದು ಕೂಡ ಪೆಸಿಫಿಕ್ ಓಷನ್ ಬರುವಂತಹ ಪ್ರಮುಖವಾದಂತಹ ಸಾಗರ, ಪೆಸಿಫಿಕ್ ಓಷನ್ ಬರ್ತಾ ಇದೆ. ಸೌತ್ ಚೀನಾ ಸಿ ಯಾವುದು? ದಕ್ಷಿಣ ಚೀನಾ ಸಮುದ್ರ. ಇದು ಕೂಡ ಚೀನಾದಿಂದ ದಕ್ಷಿಣ ಭಾಗದಲ್ಲಿ, ಚೀನಾದ ದಕ್ಷಿಣ ಭಾಗದಲ್ಲಿ ಸೌತ್ ಆಫ್ ಚೀನಾ. ಸೊ ಚೀನಾದ ದಕ್ಷಿಣ ಭಾಗದಲ್ಲಿ ಸೌತ್ ಚೀನಾ ಸಿ ನೋಡ್ತಾ ಹೋದ್ವಿ. ಇದು ಕೂಡ ಪೆಸಿಫಿಕ್ ಓಷನ್ ಅಥವಾ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡು ಬರುವಂತಹ ಸಮುದ್ರವಾಗಿದೆ. ನೆಕ್ಸ್ಟ್ ಸುಲು ಸಮುದ್ರ, ಸುಲು ಸಿ ಎಲ್ಲಿ ಬರ್ತಾ ಇದೆ? ಫಿಲಿಪೈನ್ಸ್ ಐಲ್ಯಾಂಡ್ಸಿನ ಪಶ್ಚಿಮ ಭಾಗದಲ್ಲಿ, ವೆಸ್ಟ್ ಆಫ್ ದಿ ಫಿಲಿಪೈನ್ಸ್ ಐಲ್ಯಾಂಡ್, ಫಿಲಿಪೈನ್ಸ್ ದ್ವೀಪಗಳ ಪಶ್ಚಿಮ ಭಾಗದಲ್ಲಿ ಸುಲು ಸಮುದ್ರವನ್ನು ನೋಡ್ತಾ ಹೋಗಬಹುದು. ಇದು ಕೂಡ ಪೆಸಿಫಿಕ್ ಓಷನ್ ಅಲ್ಲಿ ಬರುವಂತಹ ಪ್ರಮುಖವಾದ ಇನ್ನೊಂದು ಸಮುದ್ರವಾಗಿದೆ. ನೆಕ್ಸ್ಟ್ ಸೆಲೆಬಸ್ ಸಮುದ್ರ, ಸೆಲೆಬಸ್ ಸಿ ಎಲ್ಲಿ ಬರ್ತಾ ಇದೆ? ಸೆಲೆಬಸ್ ದ್ವೀಪದ ಉತ್ತರದ ಭಾಗದಲ್ಲಿ, ನಾರ್ತ್ ಆಫ್ ಸೆಲೆಬಸ್ ಐಲ್ಯಾಂಡ್ ಅಂತ ಬರುತ್ತೆ. ಸೊ ಸೆಲೆಬಸ್ ಐಲ್ಯಾಂಡಿನ ಉತ್ತರದ ಭಾಗದಲ್ಲಿ ಸೆಲೆಬಸ್ ಸಮುದ್ರವನ್ನು ನೋಡ್ತಾ ಹೋಗ್ತೀವಿ. ಇದು ಕೂಡ ಸೆಲೆಬಸ್ ಸಮುದ್ರ ಬರ್ತಾ ಇರೋದು ಪೆಸಿಫಿಕ್ ಓಷನ್ ಅಲ್ಲಿ, ಪೆಸಿಫಿಕ್ ಮಹಾಸಾಗರದಲ್ಲಿ ಇರೋದನ್ನ ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಬಂಡಾ ಸಿ. ಸೊ ಬಂಡಾ ಸಮುದ್ರ, ಈ ಬಂಡಾ ಸಮುದ್ರ ಕೂಡ ಸೆಲೆಬಸ್ ದ್ವೀಪದ ಪೂರ್ವ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಈಸ್ಟ್ ಆಫ್ ಸೆಲೆಬಸ್ ಐಲ್ಯಾಂಡ್, ಸೆಲೆಬಸ್ ದ್ವೀಪದ ಪೂರ್ವ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಬರುವಂತಹ ಸಾಗರ ಪೆಸಿಫಿಕ್ ಸಾಗರ, ಪೆಸಿಫಿಕ್ ಓಷನ್ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದು ಫ್ಲೋರ್ ಸಮುದ್ರ, ಫ್ಲೋರ್ ಸಿ. ಈ ಫ್ಲೋರ್ ಸಿ ಕೂಡ ಎಲ್ಲಿ ಬರ್ತಿದ್ದು? ಪೆಸಿಫಿಕ್ ಓಷನ್ ಅಲ್ಲಿ ಬರ್ತಾ ಇದೆ. ಆದರೆ ಸೆಲೆಬಸ್ ದ್ವೀಪದ ದಕ್ಷಿಣ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಸೌತ್ ಆಫ್ ಸೆಲೆಬಸ್ ಸಿ, ಸೆಲೆಬಸ್ ಐಲ್ಯಾಂಡ್ಸ್. ಸೆಲೆಬಸ್ ದ್ವೀಪದಿಂದ ದಕ್ಷಿಣ ಭಾಗದಲ್ಲಿ ನೋಡಬಹುದು ಫ್ಲೋರ್ ಸಮುದ್ರ, ಫ್ಲೋರ್ ಸಿ. ಇವೆಲ್ಲವೂ ಕೂಡ ಪೆಸಿಫಿಕ್ ಓಷನ್ ಅಲ್ಲಿ ಇರೋದು ವಿಶೇಷತೆ. ಇನ್ನು ಅದು ಮಲಕ್ಕಾ ಸಿ. ಸೊ ಮಲಕ್ಕಾ ಸಮುದ್ರ ಕೂಡ ಸೆಲೆಬಸ್ ದ್ವೀಪದ ಪೂರ್ವದಲ್ಲಿ, ಯಾವುದು? ಈಸ್ಟ್ ಆಫ್ ಸೆಲೆಬಸ್ ಐಲ್ಯಾಂಡ್, ಸೆಲೆಬಸ್ ದ್ವೀಪದಿಂದ ಪೂರ್ವ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಇದು ಕೂಡ ಬರ್ತಿರೋದು ಪೆಸಿಫಿಕ್ ಓಷನ್, ಪೆಸಿಫಿಕ್ ಮಹಾಸಾಗರದಲ್ಲಿ ನೋಡ್ತಾ ಹೋಗ್ತೀವಿ. ಜಾವಾ ಸಮುದ್ರ, ತುಂಬಾ ಎಕ್ಸಾಂಪಲ್ ಕ್ವಶನ್ಸ್ ಆಗಿದೆ. ಜಾವಾ ಸಮುದ್ರ, ನಾರ್ತ್ ಆಫ್ ಜಾವಾ. ಸೊ ಜಾವಾದಿಂದ ಉತ್ತರ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಇದು ಕೂಡ ಪೆಸಿಫಿಕ್ ಓಷನ್ ಬರುವ ಪ್ರಮುಖವಾದ ಮತ್ತೊಂದು ಸಮುದ್ರವಾಗಿದೆ. ಟಿಮೋರ್ ಸಮುದ್ರ, ಟಿಮೋರ್ ಸಿ. ಇದು ಆಸ್ಟ್ರೇಲಿಯಾದ ವಾಯುವ್ಯ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ನಾರ್ತ್ ವೆಸ್ಟ್ ಆಫ್ ಆಸ್ಟ್ರೇಲಿಯಾದಿಂದ ವಾಯುವ್ಯ ಭಾಗದಲ್ಲಿ ಯಾವುದು? ಟಿಮೋರ್ ಸಮುದ್ರವನ್ನು ನೋಡ್ತಾ ಹೋಗ್ತೀವಿ. ಇದು ಕೂಡ ಬರ್ತಿದ್ದು ಪೆಸಿಫಿಕ್ ಓಷನ್ ಅಲ್ಲಿ ಇರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಇವೆಲ್ಲವೂ ಕೂಡ ಇಲ್ಲಿ ಬರುವಂತಹ ಪ್ರಮುಖವಾಗಿರೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಹರಪ್ಪುರ ಸಮುದ್ರ. ಇದು ಕೂಡ ಇಂಪಾರ್ಟೆಂಟ್. ಹರಪ್ಪುರ ಸಮುದ್ರ, ಈ ಹರಪ್ಪುರ ಸಮುದ್ರ ಯಾವ ರಾಷ್ಟ್ರದ ಹತ್ರ ಬರುತ್ತೆ ಅಂತ ಕೇಳ್ತಾನೆ, ಅಥವಾ ಯಾವ ಕಾಂಟಿನೆಂಟ್? ಯಾವುದು? ಆಸ್ಟ್ರೇಲಿಯಾ ಭಾಗದಲ್ಲಿ, ನಾರ್ತ್ ಆಫ್ ಆಸ್ಟ್ರೇಲಿಯಾದ ಉತ್ತರ ಭಾಗದಲ್ಲಿ ಹರಪ್ಪುರ ಸಿಯನ್ನು ನೋಡ್ತಾ ಹೋಗ್ತೀವಿ. ಇದು ಕೂಡ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಇದೆ. ಇದೆಲ್ಲಿದೆ? ಸೌತ್ ಪೆಸಿಫಿಕ್ ಓಷನ್ ಅಲ್ಲಿ ಕಾಣ್ತಾ ಹೋಗ್ತೀವಿ ಹರಪ್ಪುರ ಸಮುದ್ರವನ್ನು. ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್, ಇದು ಹಿಂದೂ ಮಹಾಸಾಗರದಲ್ಲಿ, ಇಂಡಿಯನ್ ಓಷನ್ ನೋಡ್ತಾ ಹೋಗ್ತೀವಿ. ಭಾರತದ ಪರ್ಯಾಯ ದ್ವೀಪದ ಪೂರ್ವ ಭಾಗದಲ್ಲಿ, ಈಸ್ಟ್ ಆಫ್ ದಿ ಇಂಡಿಯನ್ ಪೆನಿನ್ಸುಲಾ. ಹೌದಲ್ಲ, ಹಿಂದೂ ಮಹಾಸಾಗರದಲ್ಲಿ ನೋಡ್ತಾ ಹೋಗ್ತೀವಿ. ಭಾರತದಿಂದ ಭಾರತ ಪರ್ಯಾಯ ದ್ವೀಪದ ಪೂರ್ವ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಈಸ್ಟ್ ಆಫ್ ದಿ ಇಂಡಿಯನ್ ಪೆನಿನ್ಸುಲಾ. ಅರೇಬಿಯನ್ ಸಮುದ್ರ, ಅರೇಬಿಯನ್ ಸಮುದ್ರ ಅಥವಾ ಅರೇಬಿಯನ್ ಸಿ ನಾವೇನು ನೋಡ್ತಾ ಹೋಗ್ತೀವಿ? ಭಾರತ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿ, ವೆಸ್ಟ್ ಆಫ್ ದಿ ಇಂಡಿಯನ್ ಪೆನಿನ್ಸುಲಾ. ಇದು ಕೂಡ ಹಿಂದೂ ಮಹಾಸಾಗರದಲ್ಲಿ ಇರೋದನ್ನ ನೋಡ್ತಾ ಹೋಗ್ತೀವಿ. ಭಾರತದಿಂದ ಪಶ್ಚಿಮ ಭಾಗದಲ್ಲಿ ಇರೋದನ್ನ ನೋಡ್ತಾ ಹೋಗ್ತೀವಿ. ಇನ್ನು ರೆಡ್ ಸಿ, ಕೆಂಪು ಸಮುದ್ರ. ಈ ಕೆಂಪು ಸಮುದ್ರ ಕೂಡ ಏಷ್ಯಾದಿಂದ ಆಫ್ರಿಕಾವನ್ನು ಡಿವೈಡ್ ಮಾಡುವಂಥ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಸಪ್ರೇಟ್ ಏಷ್ಯಾ ಫ್ರಮ್ ಆಫ್ರಿಕಾ. ಯಾವ ಓಷನ್ಗೆ ಸೇರುತ್ತೆ? ಇದು ಕೂಡ ಇಂಡಿಯನ್ ಓಷನ್ಗೆ ಸೇರುವಂಥದ್ದು ರೆಡ್ ಸಿ. ಹೌದಲ್ಲ, ಇಷ್ಟು ಕೂಡ ಪ್ರಮುಖವಾಗಿ ಇರುವಂತಹ ಸಮುದ್ರಗಳನ್ನು ಹೇಳಿದ್ವಿ. ಇಲ್ಲಿ ಮಾರ್ಕ್ ಮಾಡ್ತಾ ಬರೋಣ. ಹಾಗೆ ನಾವು ಇಷ್ಟು ತನಕ ಏನು ಮಾತಾಡಿದ್ವಿ, ಆ ಸಮುದ್ರಗಳೆಲ್ಲ ಯಾವ್ಯಾವುದು ಅಂತ ನಾವು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಕಾರಾ ಸಮುದ್ರ,
ಇಲ್ಲಿ ಬರೋದು ಯಾವುದು ಖಾರ ಸಮುದ್ರ. ಖಾರ ಸಮುದ್ರ ಹೇಳಿದಾಗೆ ರಷ್ಯಾದ ನಾರ್ತ್ ಸೈಡ್ ಅಲ್ಲಿ ಇದೆ ಖಾರ ಸಮುದ್ರ, ಆರ್ಟಿಕ್ ಓಷನ್ ಹತ್ರ ಇದೆ. ಲ್ಯಾಕ್ಟಿವ್ ಸಿ, ಇಲ್ಲಿ ಲ್ಯಾಕ್ಟಿವ್ ಸಿ ಕೂಡ ಬರ್ತದಲ್ಲಿ ಏಷ್ಯಾದಿಂದ ಉತ್ತರ ಭಾಗದಲ್ಲಿ. ಇನ್ನು ಕೂಡ ಅಷ್ಟೇನೆ ಈ ಭಾಗದಲ್ಲಿ ಬಂದ ಬೇರಿಂಗ್ ಸಿ, ಬೇರಿಂಗ್ ಸ್ಟ್ರೇಟ್ ನ ಕೆಳ ಭಾಗದಲ್ಲಿ ನೋಡ್ತಿದ್ವಿ ಬೇರಿಂಗ್ ಸಮುದ್ರ. ಈ ಬೇರಿಂಗ್ ಸಮುದ್ರ ಯಾವ ಕಾಂಟಿನೆಂಟ್ಗಳ ನಡುವೆ ಇದೆ ಹೇಳಿದ್ರೆ ಏಷ್ಯಾ ಅಂಡ್ ನಾರ್ತ್ ಅಮೆರಿಕಾ. ಏಷ್ಯಾದಲ್ಲಿ ಯಾವುದು ರಷ್ಯಾವನ್ನು ನೋಡ್ತಾ ಹೋಗ್ತೀವಿ. ನಾರ್ತ್ ಅಮೆರಿಕಾ ಕಾಂಟಿನೆಂಟ್ ಬಂದಾಗ ಅಲಾಸ್ಕಾ ಸ್ಟೇಟ್ ಯಾವ ಸ್ಟೇಟ್ ಯಾವ ರಾಷ್ಟ್ರದಲ್ಲಿ ಬರುತ್ತೆ, ಯುಎಸ್ ಅಲ್ಲಿ ಬರುವಂತಹ ಅಲಾಸ್ಕಾ ಸ್ಟೇಟ್ ಮತ್ತು ರಷ್ಯಾದ ನಡುವೆ ಬರೋದು ಬೇರಿಂಗ್ ಸಮುದ್ರ, ಬೇರಿಂಗ್ ಸಿ. ಬೇರಿಂಗ್ ಸಿ ಇಂದ ಕಡೆ ಬಂತು ಅಂತ ಹೇಳಿದ್ರೆ ಈ ರಷ್ಯಾದಲ್ಲಿ ಕವರ್ ಆಗಿರುವಂಥ ಸಿ ಆಫ್ ಒಕಟ್ಸ್ ಕೂಡ ನೋಡ್ತಾ ಹೋಗ್ತೀವಿ. ಸಿ ಆಫ್ ಜಪಾನ್, ಈ ಭಾಗದಲ್ಲಿ ಜಪಾನ್ ಮತ್ತು ಚೀನಾದ ನಡುವೆ ಒಂದು ಕಡೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಇದೆ, ಈ ಕಡೆಗೆ ರಷ್ಯಾ ಇದೆ, ಈ ಕಡೆಗೆ ಜಪಾನ್ ಇದೆ, ನಡುವೆ ನೋಡ್ತಾ ಹೋಗ್ತೀವಿ ಸಿ ಆಫ್ ಜಪಾನ್ ನೋಡ್ತಾ ಹೋಗ್ತೀವಿ. ಇಲ್ಲಿ ಬಂದಾಗ ಎಲ್ಲೋ ಸಿ, ಈಸ್ಟ್ ಚೀನಾ ಸಿ, ಎಲ್ಲೋ ನದಿ ಬಂದು ಜಾಯ್ನ್ ಆಗುತ್ತೆ ಇಲ್ಲಿ ಚೀನಾದಿಂದ. ಚೀನಾ ಈಸ್ಟ್ ಚೀನಾ ಸಿ ಹೌದಲ್ಲ. ಹೆಚ್ಚಿನ ಕೆಳಗೆ ಬಂದರೆ ಸೌತ್ ಚೀನಾ ಸಿ. ನೋಡಿ ಸೌತ್ ಚೀನಾ ಸಿ ಅತ್ಯಂತ ಪ್ರಮುಖವಾಗಿದೆ. ಯಾಕಂತ ಹೇಳಿದ್ರೆ ಈ ಸೌತ್ ಚೀನಾ ಸಿ ಯಾವಾಗಲೂ ಕೂಡ ಚೀನಾ ನನಗೆ ಸೇರಿದಂಥ ಕಾಂಟ್ರವರ್ಸಿ ಇದೆ. ಇಲ್ಲಿ ಬರೋದು ವಿಯೆಟ್ನಾಂ ಆಗ್ಬೋದು ಹೌದಲ್ಲ. ವಿಯೆಟ್ನಾಂ ಜೊತೆಗೆ ಕಾಂಟ್ರವರ್ಸಿನ ಹೊಂದಿದೆ ಯಾವುದು ಚೀನಾ, ಫಿಲಿಪೈನ್ಸ್ ಕೂಡ ಕಾಂಟ್ರವರ್ಸಿನ ಹೊಂದಿದೆ ಯಾವುದು ಸೌತ್ ಚೀನಾ ಸಿ. ಇಲ್ಲಿ ಯಾವುದು ಸುಲು ಸಿ, ನೋಡಿ ಯಾವುದು ಸುಲು ಸಿ, ಇದು ಯಾವುದು ಸಿಲೆಬಸ್ ಸಿ. ಫಿಲಿಪೈನ್ಸ್ ಭಾಗದಲ್ಲಿ ಬರುತ್ತದೆ ಫಿಲಿಪೈನ್ಸ್ ಸಮುದ್ರ ಹೌದಲ್ಲ. ನೋಡಿ ಬಂಡಾಸಿ ಅಂತ ಹೇಳಿದೆ, ಇಲ್ಲಿ ಬರುವಂಥ ಬಂಡಾಸಿ. ಹರಪ್ಪುರ ಸಿ, ನೋಡಿ ಹರಪ್ಪುರ ಶ್ರೀ ಆಸ್ಟ್ರೇಲಿಯಾದಿಂದ ಉತ್ತರ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಹರಪ್ಪುರ ಶ್ರೀ ಹೌದಲ್ಲ. ನೋಡಿ ಸಾವು ಸಿ, ಫ್ಲೋರೆಸ್ ಸಿ, ಜಾವಾ ಸಿ ನೋಡಿ ಈ ಭಾಗದಲ್ಲಿ ಬರುತ್ತೆ. ಇಂಡೋನೇಷ್ಯಾ ಪಕ್ಕದಲ್ಲಿ ಜಾವಾ ಐಲ್ಯಾಂಡಿನ ಮೇಲ್ಗಡೆ ಯಾವುದು ಜಾವಾ ಸಿ ಹೌದಲ್ಲ. ಬೇ ಆಫ್ ಬೆಂಗಾಲ್ ಅದು ಬಂಗಾಳ ಕೊಲ್ಲಿ. ಇಲ್ಲಿ ಗಲ್ಫ್ ಆಫ್ ಥೈಲ್ಯಾಂಡ್ ಭಾಗದಲ್ಲಿ ಬರುತ್ತೆ. ಥೈಲ್ಯಾಂಡ್ ನೋಡ್ತಿದ್ವಿ. ಇಲ್ಲಿ ಬಂದಾಗ ಅರೇಬಿಯನ್ ಸಮುದ್ರ, ಗಾಲ್ಫ್ ಆಫ್ ಒಮನ್, ಗಾಲ್ಫ್ ಆಫ್ ಅಡನ್, ರೆಡ್ ಸಿ ಹೌದಲ್ಲ. ಇನ್ನು ಇಲ್ಲೊಂದು ಯಾವ್ದು ಬರುತ್ತೆ ಪರ್ಸಿಯನ್ ಕಾರಿ ಅಥವಾ ಗಾಲ್ಫ್ ಆಫ್ ಪರ್ಷಿಯನ್ ಈ ಭಾಗದಲ್ಲಿ ಬರುತ್ತೆ. ಬರೋದು ಹರಲ್ ಸಮುದ್ರ. ಕಜಕಿಸ್ತಾನ ಮತ್ತು ಉಜ್ಬೇಕಿಸ್ತಾನಗಳ ನಡುವೆ ಬರ್ತದೆ. ಇಷ್ಟು ಕೂಡ ಇಲ್ಲಿ ಬರುವಂತಹ ಇನ್ನೊಂದು ಯಾವುದು ಕ್ಯಾಸ್ಪಿಯನ್ ಸಿ ಮಾಡಿದ್ವಿ. ಇಷ್ಟು ಕೂಡ ಏಷ್ಯಾ ಕಾಂಟಿನೆಂಟಲ್ಲಿ ಬರುವಂತಹ ಪ್ರಮುಖವಾದಂತಹ ಯಾವುದು ಸಮುದ್ರಗಳು. ಇಲ್ಲಿ ಒಂದು ಬೈಕಲ್ ಲೇಕನ್ನು ನೋಡ್ತಾ ಇದ್ದೀರಾ, ಇದು ವಿಶ್ವದ ಆಳವಾದಂತಹ ಸಾಗರ, ಸಿಹಿನೀರಿನ ಸಾಗರ ಅಂತ ನಾವು ಕೂಡ ಗ್ರೂಪ್ ಮಾಡ್ಕೊಂಡಿದ್ವಿ. ಇಷ್ಟು ಕೂಡ ಏಷ್ಯಾಗೆ ಸಂಬಂಧಪಟ್ಟದ್ದು. ಇನ್ನು ಉಳಿದಿರೋದನ್ನ ಪಾರ್ಟ್ 2 ಅಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ನಮಸ್ಕಾರ.